ಗೊತ್ತಾಗುತ್ತೆ. ಇನ್ನು ನೀವು ಎನರ್ಜಿ ಬಗ್ಗೆ ಮಾತಾಡ್ತಿದ್ರಿ, ನಾನು ಕಾರ್ಡ್ ತೆಗೆದಾಗ ಅಲ್ಲಿ ಏನು ಎನರ್ಜಿ ಇರುತ್ತೋ ನಾನು ಅದನ್ನ ಹೇಳ್ತೀನಿ, ಅದ್ರ ಗೈಡೆನ್ಸ್ ತಗೋತೀನಿ ಅಂತ. ಏನು ಮೇಡಮ್ ಇದು ಟ್ಯಾರೋಟಲ್ಲಿ ಎನರ್ಜಿ ಅಂದ್ರೆ ಏನು? ಟ್ಯಾರೋಟಲ್ಲಿ ಎನರ್ಜಿ ಇರೋದಕ್ಕಿಂತ ನಮ್ಮಲ್ಲಿ ಇರುತ್ತೆ ಎನರ್ಜಿ. ನನ್ನ ಸ್ಪಿರಿಚುವಲ್ ಗ್ರೋತು, ನನ್ನ ಒಂದು ಇಂಟ್ಯೂಷನ್ನು, ನನ್ನ ಒಂದು ಏನು ನಾನು ಧ್ಯಾನ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಿ, ಜಪ ಮಾಡ್ತೀನಿ, ಇದರಿಂದ ನನಗೊಂದು ಶಕ್ತಿ ಇರುತ್ತೆ, ನನ್ನಲ್ಲಿ ಒಂದು ಎನರ್ಜಿ ಇರುತ್ತೆ. ಎನರ್ಜಿ ಶಕ್ತಿ ಅಲ್ವಾ? ಸೊ ಎನರ್ಜಿ ಇರ್ತದೆ. ಹಾಗೇನೆ ನೀವೊಂದು ಎನರ್ಜಿಲಿ ಬಂದಿರ್ತೀರಾ. ಈಗ ನೀವು ತುಂಬಾ ಖುಷಿಯಾಗಿ, ನಾನು ಆವಾಗಲೇ ಹೇಳ್ದಂಗೆ ತುಂಬಾ ಸಂತೋಷವಾಗಿ ಬಂದಿರಬಹುದು, ಆವಾಗ ನನಗೆ ಇಲ್ಲಿ ಹ್ಯಾಪಿನೆಸ್ ಕಾರ್ಡೇ ಸಿಕ್ಬಹುದು. ಅಥವಾ ಇನ್ನೊಬ್ರು ತುಂಬಾ ಸ್ಯಾಡ್ ಆಗಿ ಬಂದಿರಬಹುದು. ಸೊ ಹಾಗಾಗಿ ಎನರ್ಜಿ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಅಂತ ಹೇಳ್ತೀನಿ. ಇನ್ನು ನೀವು ಎನರ್ಜಿ ರೀಡಿಂಗ್ ಬಗ್ಗೆ ಹೇಳ್ತಿದ್ರಿ, ಒಬ್ಬರ ಎನರ್ಜಿನ ರೀಡ್ ಮಾಡ್ತೀವಿ ಅಂತ. ಅದು ಹೇಗೆ ಸಾಧ್ಯ ಆಗುತ್ತೆ? ನೀವು ಎನರ್ಜಿನ ರೀಡ್ ಮಾಡೋಕೆ ಯಾವ್ದಾದ್ರು ಒಂದು ತರಬೇತಿಗಳನ್ನು ಪಡೆದಿರ್ತೀರಾ ಅಥವಾ ಕಾರ್ಡಿಂದಾನೇ ಅದು ಗೊತ್ತಾಗುತ್ತೆ? ಕಾರ್ಡಿಂದಾನೇ ಗೊತ್ತಾಗುತ್ತೆ. ಅದು ಕಾರ್ಡ್ ನನಗೆ ಇವಾಗ ಕೆಲವು ಕಾರ್ಡ್ಗಳಲ್ಲಿ ಇವರು ಎನರ್ಜೆಟಿಕ್ ಆಗಿ ಬಂದಿದೆ, ಅಥವಾ ಅವರ ಎನರ್ಜಿ ಮೇಲೆ ನಂಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಅವ್ರ ಎನರ್ಜಿ ಗೊತ್ತಾಗತ್ತೆ ಅನ್ನೋದಕ್ಕಿಂತ ಅವ್ರ ಎನರ್ಜಿ ಮೇಲೆ ನನಗೆ ಇಲ್ಲಿ ಕಾರ್ಡ್ಸ್ ಬರುತ್ತೆ ಅನ್ನೋದು. ಮೇಡಮ್, ಇನ್ನೊಂದು ಪ್ರಶ್ನೆ ಇದೆ. ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಇದು ಹೀಗಾಗಬಹುದು, ಇಷ್ಟು ವರ್ಷಕ್ಕಾಗಬಹುದು, ಕೆಲವೊಬ್ಬರಂತೂ ನಿಖರವಾಗಿ ಇಷ್ಟೇ ದಿನಕ್ಕಾಗತ್ತೆ, ಇಂಥದ್ದೇ ಸಂಭವಿಸುತ್ತೆ, ಮದುವೆಲೇನೋ ಅಡೆತಡೆಗಳಾಗ್ಬೋದು, ಇಲ್ಲ ಮದುವೆ ಸುಖಾಂತಿ ಆಗ್ಬೋದು, ಕೆಲಸ ಆವಾಗ ಸಿಗ್ಬೋದು, ಇಲ್ಲ ಇವಾಗ ಈ ಥರ ಎಲ್ಲ ಹೇಳ್ತಾರೆ. ಹಾಗೆ ಎಲ್ಲಾ ಪ್ರಶ್ನೆಗಳಿಗೂ ನಮ್ಮ ವೈದಿಕ ಜ್ಯೋತಿಷ್ಯ ಉತ್ತರ ಕೊಡೋ ಥರ ಟ್ಯಾರೋಟಲ್ಲೂ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತಾ? ಖಂಡಿತ ಉತ್ತರ ಸಿಗುತ್ತೆ. ಇದರಲ್ಲೂ ಕೂಡ ಟೈಮ್, ಇವಾಗಂತೂ ಏನಾಗೋಗ್ಬಿಟ್ಟಿದೆ ಅಂದ್ರೆ ಟ್ಯಾರೋಟ್ ಕಾರ್ಡ್ ಜೊತೆಗೆ ಟೈಮ್ ಪ್ರೆಡಿಕ್ಷನ್ ಕಾರ್ಡ್ಸ್ ಕೂಡ ಬಂದಿವೆ. ಬಟ್ ನಾನು ಇದೇ ಕಾರ್ಡ್ ನಲ್ಲೇ ಟೈಮ್ನು ಕೂಡ ಹೇಳ್ಬಹುದು. ಆದ್ರೆ ಟೈಮ್ ಪ್ರೆಡಿಕ್ಟಿಂಗ್ ಕಾರ್ಡ್ಸ್ ಬಂದಿದೆ, ಅದೇ ರೀತಿ ಏಂಜಲ್ ಗೈಡೆನ್ಸ್ ಅಂತ ಹೇಳಿದೆ, ಗೈಡೆನ್ಸ್ ಕಾರ್ಡ್ ಬಂದಿದೆ, ಮತ್ತೆ ಓಶೋಸ್ ಅಂಡ್ ಟ್ಯಾರೋಟ್ ಅಂತ ಬಂದಿದೆ. ಈ ತರ ಬೇರೆ 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 ಬೇಕಾದಷ್ಟು ಎನರ್ಜಿ. ಈಗ ಲಕ್ಷ್ಮಿ ಟ್ಯಾರೋಟ್ ಅಂತ ಬಂದಿದೆ. ಸೊ ಲಕ್ಷ್ಮಿಯ ಒಂದು ಎನರ್ಜಿಯನ್ನ ತಗೊಂಡು ನಾವ್ ಯಾಕೆ ಮಾಡಬಾರ್ದು? ಈಗ ಒಂದು ನಾನು ನಿಮ್ಗೆ ಹಣಕಾಸಿನ ವಿಚಾರದಲ್ಲಿ ಒಂದು ರೀಡಿಂಗ್ ಕೊಡ್ತೀನಿ, ಅದರಲ್ಲಿ ಲಕ್ಷ್ಮಿಯನ್ನ ಒಂದು ಆವಾಹನೆ ಮಾಡ್ತೀವಿ ಅಂತ ಹೇಳ್ತೀವಿ ನಾವು ಪೂಜೆ ಪುನಸ್ಕಾರಗಳ ಟೈಮಲ್ಲಿ. ಆ ತರ ಒಂದು ಲಕ್ಷ್ಮಿಯನ್ನ ಸ್ಮರಣೆ ಮಾಡಿ ಅದರ ರಿಲೇಟೆಡ್ ಕಾರ್ಡ್ ಯಾಕೆ ತೆಗಿಬಾರ್ದು ನಾನು? ಸೊ ಆ ತರದ ಬೇರೆ ಬೇರೆ ರೀತಿಯ ಡೆಕ್ಗಳು ಬಂದಿವೆ. ಅದರಲ್ಲಿ ಒಂದಷ್ಟನ್ನ ನಾನಿಲ್ಲಿ ತೋರಿಸ್ತೀನಿ.